ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಈ ಒಂದು ತರಗತಿಯಲ್ಲಿ SIR ಬಗ್ಗೆ ತಿಳಿದುಕೊಳ್ಳೋಣ. SIR ಸ್ಪೇಸಿಯಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಎಂಬುದು ಮತದಾರರ ಪಟ್ಟಿಗಳ ಸಮಗ್ರತೆ ಮತ್ತು ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತೀಯ ಚುನಾವಣಾ ಆಯೋಗ ನಡೆಸುವ ಒಂದು ದೊಡ್ಡ ಪ್ರಮಾಣದ ಸಮಗ್ರ ಮತ್ತು ಸಮಯಕ್ಕೆ ಸೀಮಿತವಾದ ಕಾರ್ಯವಾಗಿದೆ. ಇದು ಒಂದು ಕ್ಷೇತ್ರದೊಳಗಿನ ಎಲ್ಲ ಮನೆಗಳಲ್ಲಿ ಪೂರ್ಣ ಪ್ರಮಾಣದ ಮನೆಗೆ ಪರಿಶೀಲನೆ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಮೃತ ವ್ಯಕ್ತಿಗಳು, ನಕಲುಗಳು ಮತ್ತು ಶಾಶ್ವತವಾಗಿ ಸ್ಥಳಾಂತರಗೊಂಡವರ ಹೆಸರುಗಳನ್ನು ತೆಗೆದುಹಾಕುವುದು ಮತ್ತು 18 ವರ್ಷ ತುಂಬಿದ ಎಲ್ಲ ಅರ್ಹ ನಾಗರಿಕರನ್ನು ಹಾಗೂ ವಲಸಿಗರನ್ನು ಅಥವಾ ಈ ಹಿಂದೆ ಪಟ್ಟಿಯಿಂದ ಹೊರಗುಳಿದ ಇತರರನ್ನು ದಾಖಲಿಸುವುದು, ಈ ರೀತಿಯಾಗಿರ್ತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥ SIR ಬಗ್ಗೆ ಏನಪ್ಪ ಅಂದ್ರೆ ನಾವು ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಏಕೆಂದರೆ ಇದು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ವಿಷಯವಾಗಿರುತ್ತೆ ಸ್ನೇಹಿತರೆ. ಇಲ್ಲಿ SIR ಅಂದರೆ ಫುಲ್ ಫಾರ್ಮನ್ನು ಕೇಳ್ಬೋದು ಸ್ನೇಹಿತರೆ. SIR ಅಂದರೆ ಏನಪ್ಪ ಅಂದ್ರೆ ಸ್ಪೇಷಿಯಲ್ ಇಂಟೆನ್ಸಿವ್ ರಿವಿಷನ್, ತೀವ್ರ ಪರಿಷ್ಕರಣೆ, ವಿಶೇಷ ತೀವ್ರ ಪರಿಷ್ಕರಣೆ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ಪ್ರಾಥಮಿಕವಾಗಿ ಯಾವ ಕಾನೂನು ನಿಬಂಧನೆ ಅಡಿಯಲ್ಲಿ ನಡೆಸಲಾಗುತ್ತದೆ? ಈ ಒಂದು SIR ಅನ್ನು ಯಾವ ಕಾನೂನು ನಿಬಂಧನೆ ಅಡಿಯಲ್ಲಿ ನಡೆಸಲಾಗುತ್ತದೆ? ಇಲ್ಲಿ ನೋಡಿ, ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಅಂದರೆ ಭಾರತೀಯ ಸಂವಿಧಾನದ ವಿಧಿ 326, ಆಪ್ಷನ್ ಬಿ ಜನತಾ ಪ್ರಾತಿನಿಧ್ಯ ಕಾಯ್ದೆ 1950 ಸೆಕ್ಷನ್ 15, ಆಪ್ಷನ್ ಸಿ ಜನತಾ ಪ್ರಾತಿನಿಧ್ಯ ಕಾಯ್ದೆ 1950 ಸೆಕ್ಷನ್ 21(3), ಮತ್ತು ಡಿ ಏನಪ್ಪ ಅಂದ್ರೆ ಭಾರತೀಯ ಸಂವಿಧಾನದ ವಿಧಿ 324. ಇಲ್ಲಿ ನೋಡಿ ಸ್ನೇಹಿತರೆ, ಜನತಾ ಪ್ರಾತಿನಿಧ್ಯ ಕಾಯ್ದೆ 1950 ಸೆಕ್ಷನ್ 21(3) ಪ್ರಕಾರ ಏನಪ್ಪ ಅಂದ್ರೆ ಇದರ ಅಡಿಯಲ್ಲಿ ಈ ಒಂದು SIR ಅನ್ನು ನಡೆಸಲಾಗುತ್ತದೆ ಸ್ನೇಹಿತರೆ. ನಮ್ಮ ಈ ಎರಡನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ವಿಶೇಷ ತೀವ್ರ ಪರಿಷ್ಕರಣೆಯ ಪ್ರಮುಖ ಲಕ್ಷಣವನ್ನು ಸರಿಯಾಗಿ ವಿವರಿಸುತ್ತವೆ? ಈ ಒಂದು ಏನಪ್ಪ SIRನ ಪ್ರಮುಖ ಲಕ್ಷಣವನ್ನು ಈ ಕೆಳಗಿನ ಹೇಳಿಕೆಗಳು ಯಾವ ವಿವರಿಸ್ತವೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಎ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಇದು ಮನೆ ಪರಿಶೀಲನೆ ಇಲ್ಲದೆ ವಾರ್ಷಿಕ ನಿಯಮಿತ ನಿರ್ವಹಣಾ ಪ್ರಕ್ರಿಯೆಯಾಗಿದೆ. ಇಲ್ಲಿ ನೋಡಿ, ಪ್ರತಿಯೊಂದು ವಾಕ್ಯವನ್ನು ಗಮನ ಕೊಟ್ಟು ನೋಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಬಿ ಆಪ್ಷನ್ ಏನಿದೆ, ಇದು ಬೂತ್ ಮಟ್ಟದ ಅಧಿಕಾರಿಗಳಿಂದ ಪೂರ್ಣ ಅಂದರೆ ಬೂತ್ ಮಟ್ಟದ ಅಧಿಕಾರಿಗಳಿಂದ BLOsಗಳು ಇದಾರಲ್ಲ, ಇವರಿಂದ ಏನಪ್ಪ ಅಂದ್ರೆ ಪೂರ್ಣ ಮನೆಗೆ ಮರುಪರಿಶೀಲನೆ ಮತ್ತು ಹೊಸ ಎಣಿಕೆಯನ್ನು ಒಳಗೊಂಡಿರುತ್ತದೆ. ಆಮೇಲೆ ಆಪ್ಷನ್ ಸಿ ಏನಿದೆ, ಇದು 18 ವರ್ಷ ತುಂಬಿದ ಹೊಸ ಮತದಾರರ ಸೇರ್ಪಡೆಯ ಮೇಲೆ ಮಾತ್ರ ಕೇಂದ್ರೀಕೃತವಾಗಿದೆ. ಆಪ್ಷನ್ ಡಿ ಏನಿದೆ, ಇದನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತ್ರ ನಡೆಸಲಾಗುತ್ತದೆ, ರಾಜ್ಯಗಳಲ್ಲಿ ಅಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಮನೆ ಪರಿಶೀಲನೆ ಇಲ್ಲದೆ ತಂದರೆ ಇದು ಮನೆ ಪರಿಶೀಲನೆ ಮಾಡಬೇಕಾಗದ್ದು. ಇದು ಬೂತ್ ಮಟ್ಟದ ಅಧಿಕಾರಿಗಳಿಂದ ಏನಪ್ಪ ಅಂದ್ರೆ ಮನೆಗೆ ಮರುಪರಿಶೀಲನೆ ಮತ್ತು ಹೊಸ ಎಣಿಕೆಯನ್ನು ಒಳಗೊಂಡಿರುತ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಆಪ್ಷನ್ಸ್ ಏನಿದೆ, ಇದು ಬರೀ ಓನ್ಲಿ 18 ವರ್ಷ ತುಂಬಿದ ಮತದಾರರ ಮೇಲೆ ಮಾತ್ರ ಅಲ್ಲ, ಮತ್ತು ಏನಪ್ಪ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತ್ರ ನಡೆಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದ್ರೆ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಮಾಡ್ತಾರೆ. ನಮ್ಮ ಮುಂದಿನ ಮೂರನೇ ಪ್ರಶ್ನೆ ನೋಡೋಣ. ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸುವಲ್ಲಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರಾಥಮಿಕ ಉದ್ದೇಶವೇನು? ECI ಅಂದರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಅಂದರೆ, ವಲಸೆ ಕಾರ್ಮಿಕರಿಗೆ ದೂರದಿಂದಲೇ ಮತದಾನ ಮಾಡಲು ಅನುಕೂಲವಾಗುವಂತೆ. ಆಪ್ಷನ್ ಬಿ ಏನಿದೆ, ಎಲ್ಲ ವ್ಯಕ್ತಿಗಳ ಪೌರತ್ವ ಸ್ಥಿತಿಯನ್ನು ಪರಿಶೀಲಿಸಲು ಸಾಮಾನ್ಯವಾಗಿ ಗೃಹ ಸಚಿವಾಲಯವು ಹೊಂದಿರುವ ಆದೇಶ. ಆಪ್ಷನ್ ಸಿ ಏನಿದೆ, ನಕಲುಗಳು, ಮೃತ ಅಥವಾ ಅನರ್ಹ ನಮೂದುಗಳನ್ನು ತೆಗೆದುಹಾಕುವ ಮೂಲಕ ಮತ್ತು ಅರ್ಹ ನಾಗರಿಕರನ್ನು ಸೇರಿಸುವ ಮೂಲಕ ನಿಖರವಾದ ದೋಷಮುಕ್ತ ಮತದಾರರ ಪಟ್ಟಿಯನ್ನು ಖಚಿತಪಡಿಸಿಕೊಳ್ಳಲು ಏನಪ್ಪ ಅಂದ್ರೆ ಈ ಚುನಾವಣಾ ಆಯೋಗ ಏನಪ್ಪ ಅಂದ್ರೆ ಈ SIR ಅನ್ನು ನಡೆಸ್ತಾ ಇದೆ. ಇಲ್ಲಿ ಏನಪ್ಪ ಅಂದ್ರೆ ಆಪ್ಷನ್ ಸಿ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ನವೀಕರಿಸಿದ ಲೋಕಸಭಾ ಕ್ಷೇತ್ರದ ಗಡಿಗಳೊಂದಿಗೆ ಮತದಾರ ಪಟ್ಟಿಗಳನ್ನು ಜೋಡಿಸಲು ಇದಲ್ಲ. ಇಲ್ಲಿ ನೋಡಿ, ಆಪ್ಷನ್ ಸಿ ಏನಿದೆಲ್ಲ
ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ 4ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡೋಣ. ಇತ್ತೀಚೆಗೆ ರಾಷ್ಟ್ರವ್ಯಾಪಿ ವಿಶೇಷ ತೀವ್ರ ಪರಿಷ್ಕರಣೆಯ ಮೊದಲ ಹಂತವನ್ನು ಯಾವ ರಾಜ್ಯದಲ್ಲಿ ಗಮನಾರ್ಹವಾಗಿ ನಡೆಸಲಾಯಿತು? ಇಲ್ಲಿ ನೋಡಿ, ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಬಿಹಾರ್. ಇಲ್ಲಿ ಏನಪ್ಪ ಅಂದರೆ ಆಪ್ಷನ್ ಡಿ ಬಿಹಾರದಲ್ಲಿ ಏನಪ್ಪ ಅಂದ್ರೆ ಈ ಒಂದು SIRನ ನಡೆಸಲಾಗಿದೆ. 5ನೇ ಪ್ರಶ್ನೆ, SIR ಪ್ರಕ್ರಿಯೆ ಸೇರಿದಂತೆ ಮತದಾರರ ಪಟ್ಟಿಗಳ ತಯಾರಿಕೆ, ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣಕ್ಕೆ ಯಾವ ಸಾಂವಿಧಾನಿಕ ಸಂಸ್ಥೆ ಜವಾಬ್ದಾರವಾಗಿದೆ? ಈ ಒಂದು ಮತದಾರ ಪಟ್ಟಿಗಳ ತಯಾರಿಕೆ, ಮೇಲ್ವಿಚಾರಣೆ ಮಾಡೋದಾಗಲಿ, ನಿರ್ದೇಶನ ನೀಡುವುದಾಗಲಿ ಮತ್ತು ಅದಕ್ಕೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸಾಂವಿಧಾನಿಕ ಸಂಸ್ಥೆ ಜವಾಬ್ದಾರಿಯುತವಾಗಿದೆ? ಯಾವ ಸಾಂವಿಧಾನಿಕ ಸಂಸ್ಥೆ ಜವಾಬ್ದಾರಿಯಾಗಿದೆಪ್ಪ ಅಂದರೆ ಆಪ್ಷನ್ ಎ ಏನಪ್ಪ ಅಂದ್ರೆ ಭಾರತದ ಸುಪ್ರೀಂ ಕೋರ್ಟ್, ಆಪ್ಷನ್ ಬಿ ಗೃಹ ಸಚಿವಾಲಯ, ಆಪ್ಷನ್ ಸಿ ಭಾರತ ಸಂಸತ್ತು, ಆಪ್ಷನ್ ಡಿ ಭಾರತ ಚುನಾವಣಾ ಆಯೋಗ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಈ ಮತದಾರ ಪಟ್ಟಿಗಳ ತಯಾರಿಕೆ, ಮೇಲ್ವಿಚಾರಣೆ ಇರಲಿ, ನಿರ್ದೇಶನ ಇರಲಿ, ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಚುನಾವಣೆಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಪ್ರಕ್ರಿಯೆಗಳಿದಾವಲ್ಲ ಅವೆಲ್ಲ ಭಾರತದ ಚುನಾವಣಾ ಆಯೋಗ ನಡೆಸ್ತದೆ. ಆದ್ದರಿಂದ ಈ SIR ಪ್ರಕ್ರಿಯೆ ಸೇರಿದಂತೆ ಮತದಾರ ಪಟ್ಟಿಗಳ ತಯಾರಿಕೆ ಜವಾಬ್ದಾರಿ ಏನಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಾಗಿರುತ್ತದೆ ಸ್ನೇಹಿತರೆ. ಈ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಮತ್ತೆ ಮುಂದೆ ನಿಮ್ಮ ಮುಂದೆ ತರ್ತೀವಿ ಸ್ನೇಹಿತರೆ. ತಪ್ಪದೇ ನಮ್ಮ ವಿಡಿಯೋವನ್ನು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.